ಇಂಡಿಯಾ 2025 ಅಲ್ಲಿ ನಾವೀಗ ಆಲ್ರೆಡಿ ಸಾಕಷ್ಟು ಭಾರತದ ಸಾಧನೆಗಳನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಸಾಧನೆ ಮಾಡಿದಂತಹ ಹೆಲಿಕಾಪ್ಟರ್ಗಳು ಯಾವ ರೀತಿ ಇದೆ, ಅವರು ತಯಾರಿ ಮಾಡಿರುವಂತಹ ಮೇಡ್ ಇನ್ ಇಂಡಿಯಾ ಹೆಲಿಕಾಪ್ಟರ್ಗಳಿರಬಹುದು, ಫ್ಲೈಟ್ಗಳಿರಬಹುದು, ಅದರ ಜೊತೆಗೆ ಬೇರೆ ಬೇರೆ ಉಪಕರಣಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಇದ್ರಿ. ಅದೇ ರೀತಿಯಾಗಿ ನಮ್ಮ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟೇ ಆಗಿರುವಂತಹ ತೇಜಸ್ ಮಾರ್ಕ್ 1 ಅನ್ನು ನಾವೀಗ ಆಲ್ರೆಡಿ ತೋರಿಸಿದ್ರಿ. ಅದೇ ರೀತಿಯಾಗಿ ಅದರ ಅಪ್ಗ್ರೇಡ್ ವರ್ಷನ್ ಮಾರ್ಕ್ 2 ನನ್ನ ಹಿಂಭಾಗದಲ್ಲಿ ಮಾಡೆಲ್ ನಿಮಗೆ ಕಾಣಿಸ್ತಾ ಇದೆ. ಇದು ತೇಜಸ್ ಮಾರ್ಕ್ 2 ನ ಮಾಡೆಲ್ ಇದಾಗಿರುವಂಥದ್ದು. ಸೊ ಇದು ಸೇಮ್ ತೇಜಸ್ ಮಾರ್ಕ್ 1 ಏನಿತ್ತು, ಸೊ ಅದೇ ರೀತಿಯಾಗಿರುತ್ತೆ ಡಿಸೈನ್ ಎಲ್ಲ. ಆದರೆ ಇದು ಅಪ್ಗ್ರೇಡ್ ವರ್ಷನ್ ಆಗಿರುತ್ತೆ. ಮುಖ್ಯವಾಗಿ ನಾವು ತೇಜಸ್ ಮಾರ್ಕ್ 1 ಏನಿತ್ತು, ಸೊ ಆ ಮಾರ್ಕ್ 1 ಅಲ್ಲಿ ಕೇವಲ ಯಾವುದಾದ್ರೂ ಶತ್ರು ದೇಶದ ವಿಮಾನ ಅಥವಾ ಫ್ಲೈಟ್ ಬರ್ತಾ ಇದೆ ಅಂತ ಹೇಳಿದರೆ ಅದರ ವೇವ್ ಏನಿತ್ತು ಅದನ್ನು ಅದು ಕ್ರಾಸ್ ಮಾಡಿ ಡಿಡಕ್ಟನ್ನು ಮಾಡ್ತಾ ಇತ್ತು, ಅಲ್ಲೊಂದು ಫ್ಲೈಟ್ ಬರ್ತಾ ಇದೆ ಅಂತ ಹೇಳಿ. ಆದರೆ ಈ ತೇಜಸ್ ಮಾರ್ಕ್ 2 ಏನಿದೆ, ಸೊ ಇದು ವಿಶೇಷವಾಗಿ ಅದು 90 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅದನ್ನು ಗ್ರಾಸ್ ಮಾಡುತ್ತೆ. ಸೊ ಈ ರೀತಿಯಾದ ಅದರ ಶಬ್ದ ಏನಿರುತ್ತೆ, ಅದರ ವೇವ್ ಏನಿರುತ್ತೆ, ಶಾಖ ಏನಿರುತ್ತೆ, ಅದು ಬರ್ತಾ ಇರುವಂತಹ ಇಂಜಿನ್ ಶಾಖದಿಂದಲೇ ಇದು ಅದನ್ನು ಡಿಡಕ್ಟ್ ಮಾಡುವಂತಹ ಕೆಪಾಸಿಟಿಯನ್ನು ಈ ತೇಜಸ್ ಮಾರ್ಕ್ 2 ಹೊಂದಿರುವಂಥದ್ದು. ಅದರ ಜೊತೆಗೆ ನಾರ್ಮಲ್ ಆಗಿ ಮಿಸೈಲ್ಸ್ ಇರಬಹುದು, ಅದರ ಜೊತೆಗೆ ಡಿಡಕ್ಟ್ ಮಷಿನ್ಸ್ ಇರಬಹುದು, ಅದೇ ರೀತಿಯಾಗಿ ಇಂಜಿನ್ ಕೆಪಾಸಿಟಿ ಇರಬಹುದು. ಸೊ ಎಲ್ಲವನ್ನ ಕೂಡ ಇದರಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಇನ್ನು ಇದರ ಏನಿರುತ್ತೆ ಮೇಲೆ ಹಾರಾಟ, ತೂಕವನ್ನು ಎತ್ಕೊಂಡು ಮೇಲೆ ಹಾರಾಟ ನಡೆಸುವಂತಹ ಕೆಪಾಸಿಟಿ ಕೂಡ ಹೆಚ್ಚಾಗಿದೆ. ಸದ್ಯ ಇದರೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸೊ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಲ್ರೆಡಿ ತೇಜಸ್ ಮಾರ್ಕ್ 1 ಹಾರಾಟ ಮಾಡ್ತಾ ಇದೆ. ಸೊ ಈಗ ನೀವು ತೇಜಸ್ ಮಾರ್ಕ್ 2ನ ಈಗ ಆಲ್ರೆಡಿ ಲಾಂಚ್ ಮಾಡ್ತಾ ಇದ್ದೀರಾ. ಏನೆಲ್ಲ ವಿಶೇಷತೆ ಇದೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಇದರಲ್ಲಿ ತುಂಬ ಹೈಯರ್ ವೆಪನ್ ಕ್ಯಾರಿಯಿಂಗ್ ಕೆಪಾಸಿಟಿ ಇದೆ, ಹೈಯರ್ ಥ್ರಸ್ಟ್ ಇದೆ, ಆ್ಯಂಡ್ ಅಡ್ವಾನ್ಸ್ ಸೆನ್ಸರ್ಸ್ ಇದೆ, ಆ್ಯಂಡ್ ಎಲ್ಲ ಟೆಕ್ನಾಲಜಿ ASR ರೇಡಾರ್ ಬರುತ್ತೆ, ಆ್ಯಂಡ್ ಲಾಂಗ್ ರೇಂಜ್ ರೇಡಾರ್, ಆ್ಯಂಡ್ ಅಡ್ವಾನ್ಸ್ ಸೆನ್ಸರ್ಸ್ ಅಂದರೆ ವಿ ಕ್ಯಾನ್ ಏಬಲ್ ಟು ಡಿಟೆಕ್ಟ್ ವಿತೌಟ್ ಪ್ಯಾಸಿವ್, ಅಂದರೆ ಹೈಯರ್ ಥರ್ಮಲ್ ಎನರ್ಜಿನ ಲಾಂಗ್ ರೇಂಜಲ್ಲಿ ವಿ ಕ್ಯಾನ್ ಏಬಲ್ ಟು ಡಿಟೆಕ್ಟ್. ಆ್ಯಂಡ್ ಇಟ್ ಇದು ಹೆಚ್ಚಿಗೆ ವೆಪನ್ನ ಹೈಯರ್ ವೆಯ್ಟ್, ಅಂದರೆ ಇದು ಅರ್ಲಿಯರ್ ಮಾರ್ಕ್ 1 4.4 ಟನ್ ಅಬೌಟ್ ವೆಪನ್ ಇದು ಮಾಡ್ತಾಯಿತ್ತು. ಇದು 6.5 ಟನ್ವರೆಗೂ ವೆಪನ್ ತಗೊಳುತ್ತೆ. ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಹೈಯರ್ ಥ್ರಸ್ಟ್. ಆ್ಯಂಡ್ ಎವ್ರಿಥಿಂಗ್ ಈಸ್ ಬಿನ್ ಅಡ್ವಾನ್ಸ್ ಟೆಕ್ನಾಲಜಿ ಸೆನ್ಸರ್ಸ್ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ದಟ್ಸ್ ವೈ ಇಟ್ ಈಸ್ ಸೇಮ್ ವೆಯ್ಟ್ ರೇಂಜ್ ಈಸ್ ಆಲ್ಸೋ ಲಿಟ್ಲ್ ಹೈಯರ್. ಈಗ ನಮ್ಮ ಇಂಡಿಯನ್ ಏರ್ ಫೋರ್ಸ್ಗಿರಬಹುದು, ಅದರ ಜೊತೆಗೆ ನಮ್ಮ ಡಿಫೆನ್ಸ್ಗೆ ಎಷ್ಟು ಯೂಸ್ ಆಗುತ್ತೆ ಈ ರೀತಿಯ ಟೆಕ್ನಾಲಜಿಗಳು? ಎಷ್ಟು ಈಗ ಯುದ್ಧ ಮಾಡಬೇಕಾದ್ರೆ ಎಷ್ಟು ಯೂಸ್ ಆಗುತ್ತೆ ಈ ಟೆಕ್ನಾಲಜಿ? ಬಿಕಾಸ್ ಇದು ಒಂದು ಏರ್ಕ್ರಾಫ್ಟಲ್ಲಿ 6.10 ಅಷ್ಟು ವೆಪನ್ ಕ್ಯಾರಿ ಮಾಡೋದ್ರಿಂದ ಇಟ್ ಈಸ್ ಹ್ಯಾವಿಂಗ್ ಅಡ್ವಾಂಟೇಜು. ಸ್ಮಾರ್ಟ್ ವೆಪನ್ಸ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಸ್ಮಾರ್ಟ್ ವೆಪನ್ಸ್ ಎಲ್ಲ ಕ್ಯಾರಿ ಮಾಡಿ, ಆ್ಯಂಡ್ ಇಟ್ ವಿಲ್ ವೆರಿ ಅಡ್ವಾಂಟೇಜ್ ಫಾರ್ ದೆಮ್. ವಿ ವಿಲ್ ಪ್ರೊವೈಡ್ ಎಲ್ಲ ವೆಸ್ಟರ್ನು, ಇಂಡಿಯನ್ನು, ಎಲ್ಲ ಟೈಪ್ ಆಫ್ ವೆಪನ್ ನಾವು ಇದರಲ್ಲಿ ಸಪೋರ್ಟ್ ಮಾಡ್ತೀವಿ. ಹಾಗಾಗಿ ನಾವು ಏರ್ ಫೋರ್ಸ್ಗೆ ಏನೇನು ರಿಕ್ವೈರ್ಮೆಂಟ್ ಇರ್ತದೋ ಆ ಥರ ಫೈಟರ್ ಹಿಂಗೆ ಅದೆಲ್ಲ ಕ್ಯಾಟ್ರ್ ಮಾಡಿ ಅಡ್ವಾನ್ಸ್ ಆಗಿ ಡೆವಲಪ್ ಮಾಡ್ತಾ ಇರ್ತೀವಿ. ಅಂದರೆ ಏರ್ ಫೋರ್ಸ್ ಏನಾದರೂ ಹೊಸ ಥರ ರಿಕ್ವೈರ್ಮೆಂಟ್ ಕೇಳಿದ್ರೆ ಅವ್ರದ್ದು ಏನಾದರೂ ಚೇಂಜಸ್ ಬೇಕು ಅಂದರೆ ನಾವು ವಿ ಆರ್ ಏಬಲ್ ಟು ನಾವೇ ಮಾಡ್ತೀವಿ ಬೇಗ. ಈಗ ಬೇರೆ ಕಡೆಯಿಂದ ಆದರೆ ಅದು ಎವ್ರಿಥಿಂಗ್ ಲಾಂಗ್ ಇದರಲ್ಲಿ ತುಂಬ ಕಾಸ್ಟ್ ಆಗುತ್ತೆ. ಇಲ್ಲಾಂದರೆ ನಾವೇ ಮಾಡೋದ್ರಿಂದ ಅವ್ರಿಗೆ ಏನೇನು ಸರಿ ಕಾಣುತ್ತೆ, ತಪ್ಪು ಕಾಣುತ್ತೋ, ಡೆವಲಪ್ಮೆಂಟ್ ಎಲ್ಲ ನಾವೇ ಮಾಡ್ತೀವಿ, ಚೇಂಜಸ್ ಮಾಡಿಕೊಡ್ತೀವಿ. ಅಥವಾ ಪ್ರೊಡಕ್ಷನಲ್ಲಿ ಬಂದ ಮೇಲೆ ತಿರ್ಗಿ ಮತ್ತೆ ಅಪ್ಡೇಟ್ ಮಾಡೋಕ್ಕೆ ಆ ಥರ ನಾವು ಏರ್ಫೋರ್ಸ್ಗೆ ತುಂಬ ಇದಾಗುತ್ತೆ ನಮ್ಮ ಹತ್ರನೇ ಇರೋದ್ರಿಂದ. 90 ಕಿಲೋಮೀಟರ್ವರೆಗೂ ಕೂಡ ಯಾವುದಾದ್ರೂ ಬೇರೆ ಹೆಲಿಕಾಪ್ಟರ್ ಬರ್ತಾ ಇದ್ರೆ ಅಥವಾ ಬೇರೆ ಫ್ಲೈಟ್ ಬರ್ತಾ ಇದ್ರೆ, ಯಾವುದೇ ಬರ್ತಾ ಇದ್ರೂ ಕೂಡ ಡಿಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರಿ. ಅದು ಡಿಫೆನ್ಸಿಗೆ ಎಷ್ಟು ಯೂಸ್ ಆಗುತ್ತೆ? ಅದು ಈಗ ಏನಾಗುತ್ತೆ, ದೇರ್ ಆರ್ 2 ಮೆಥಡ್ ನಾವು ಯೂಸ್ ಮಾಡ್ತೀವಿ. ಒಂದು ರೇಡಿಯೋ ವೇವ್ಸ್ ಯೂಸ್ ಮಾಡ್ತೀವಿ, ಇನ್ನೊಂದು ಅದು ಏರ್ಕ್ರಾಫ್ಟು ಎಮಿಟ್ ಮಾಡೋ ಥರ್ಮಲ್ ಎನರ್ಜಿನ ಸೆನ್ಸ್ ಮಾಡಿಬಿಟ್ಟು ಮಾಡ್ತೀವಿ. ಥರ್ಮಲ್ ಎನರ್ಜಿನ ಸೆನ್ಸ್ ಮಾಡಿದಾಗ ನಾವೇನು ಮಾಡ್ತೀವಿ, ದೇ ವಿಲ್ ನಾಟ್ ನೋ ನಾವು ಅದನ್ನು ಡಿಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನಾವೇನಾದರೂ ಕೊಟ್ಬಿಟ್ಟು ನಾವು ಏರ್ಕ್ರಾಫ್ಟ್ನ ಡಿಟೆಕ್ಟ್ ಮಾಡೋಕ್ಕೆ ಹೋದರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ, ನಮ್ಮನ್ನು ಯಾರೋ ಡಿಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಈ ಥರ್ಮಲ್ ವೇವ್ಸ್ನ ನಾವು ಎನರ್ಜಿನ ಸೆನ್ಸ್ ಮಾಡಿ ಡಿಟೆಕ್ಟ್ ಮಾಡಿದಾಗ ವಿ ವಿಲ್ ನಾಟ್ ನೋಯಿಂಗ್ ದಮ್ ದೇರ್ ಸಂಬಡಿ ಈಸ್ ಲುಕಿಂಗ್ ಫಾರ್ ದಟ್. ಆ ಥರ ಎಲ್ಲ ಅಡ್ವಾಂಟೇಜಸ್ ಇದೆ. ಹಂಗಾಗಿ ನಾವು ಈ ಥರ ಇದರಲ್ಲಿ ನಾವು ಇನ್ನೂ ಅಡ್ವಾನ್ಸ್ ಸಾಫ್ಟ್ವೇರ್ ಫಂಕ್ಷನ್ಸ್ ಆಗ್ತಾಯಿದ್ದೀವಿ. ಕಂಪ್ಯೂಟರ್ಸ್ ಎಲ್ಲ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗ್ಬೋದು, ಮಿಷಿನ್ ಲರ್ನಿಂಗು, ಆ ಥರ ಸೆನ್ಸರ್ ಫ್ಯೂಷನ್ನು, ಡಾಟಾ ಫ್ಯೂಷನ್ನು ಎಲ್ಲ ಆಗ್ತಾಯಿದ್ದೀವಿ. ಇದರಲ್ಲಿ ಲೇಟೆಸ್ಟು ಮಂತ್ಲಿ ಇದ್ದಾಗೆಲ್ಲ ನಮ್ಮದೆಲ್ಲ ಸ್ಮಾಲ್ ವಿಡಿಯೋ ರೆಸೊಲ್ಯೂಷನ್ ವಾಸ್ ಲೆಸ್. ಇಯರ್ ವಿ ಆರ್ ಗಿವಿಂಗ್ ಎ ವೆರಿ ಲಾರ್ಜ್ ಡಿಸ್ಪ್ಲೇ ಫಾರ್ ಪೈಲಟ್ ಟು ಸಿ. ಅಂದರೆ ಅವ್ರನ್ನ ಈಸಿಯಾಗಿ ಕಂಫರ್ಟ್ ಮಾಡ್ತಾ ಇದ್ದಾವೆ. ಅಂದರೆ ದಿ ಕ್ಯಾನ್ ಈಸಿಲಿ ಆಪರೇಟ್ ಫೈಟ್ ವಾರ್. ಅರ್ಲಿಯರ್ಗೂ ಇದಕ್ಕೂ ವಿ ಆರ್ ಇನ್ಕ್ರೀಸಿಂಗ್ ದಿ ಪೈಲಟ್ ಕಾಕ್ಪಿಟಲ್ಲಿ ದೊಡ್ಡ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಅವ್ರು ಈಸಿಲಿ ವಿ ಕ್ಯಾನ್ ಮೇಕ್ ಔಟ್ ಟಾರ್ಗೆಟ್ನ ಆಗ್ಬೋದು ಅಥವಾ ಶತ್ರುದು ವಿಮಾನ ಆಗಿರ್ಬೋದು, ಅದನ್ನು ಅವರು ಈಸಿಯಾಗಿ ಡಿಟೆಕ್ಟ್ ಮಾಡ್ತಾರೆ. ಈ ಏರ್ಕ್ರಾಫ್ಟಿಗೆ ಬೇಡಿಕೆ ಯಾವ ರೀತಿ ಇದೆ? ಇದು ತುಂಬ 4.5 5th ಜನರೇಷನ್ ಸೆನ್ಸರ್ಸ್ ಎಲ್ಲ ಆಗ್ತಾ ಇರೋದ್ರಿಂದ ಈ ಕ್ಲಾಸಲ್ಲಿ ತುಂಬ ಬೇಡಿಕೆ ಇದೆ. ಮಾರ್ಕ್ 1ಗೂ ತುಂಬ ಬೇಡಿಕೆ ಇದೆ. ಮಾರ್ಕ್ 1 ಏರ್ಕ್ರಾಫ್ಟೂ ತುಂಬ ನಮ್ಮ ಇಂಟರ್ನ್ಯಾಷನಲ್ ಇದರಲ್ಲಿ ತುಂಬ ಬೇಡಿಕೆ ಇರೋದಿದೆ. ಇದಕ್ಕೂ ಅದಕ್ಕಿಂತ ಜಾಸ್ತಿ ಬರುತ್ತೆ. ನಾವು ನಮ್ಮಲ್ಲಿ ಪ್ರೊಡಕ್ಷನ್ ಮಾಡೋದಕ್ಕೆ ನಾವು ಎಸ್ಟಾಬ್ಲಿಷ್ ಮಾಡ್ಕೊಬೇಕು. ಪ್ರೊಡಕ್ಷನ್ ಮಾಡಿದ್ರೆ ದೇರ್ ಇಸ್ ಎ ಲಾಟ್ ಆಫ್ ತುಂಬ ಕಂಟ್ರಿಗಳು ಇಂಟ್ರೆಸ್ಟ್ ತೋರಿಸಿದ್ದಾವೆ ಮಾರ್ಕ್ 1ಗೂ. ಅದೇ ರೀತಿ ಇದಕ್ಕೂ ತುಂಬ ಬೇಡಿಕೆ ಇದೆ. ನೋಡಿದ್ರಲ್ಲ, ಸೇಮ್ ತೇಜಸ್ ಮಾರ್ಕ್ 1 ರೀತಿಯಲ್ಲೇ ಇರುತ್ತೆ ಈ ಏರ್ಕ್ರಾಫ್ಟ್ ಕೂಡ. ಆದರೆ ಹೈ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ರೆಡಿ ಮಾಡಿರುವಂತಹ ತೇಜಸ್ ಮಾರ್ಕ್ 2 ಇದಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ದೇಶ ವಿದೇಶಗಳಿಂದಲೂ ಕೂಡ ಈ ತೇಜಸ್ ಮಾರ್ಕ್ 2ಗೆ ಬೇಡಿಕೆ ಬರ್ತಾ ಇದೆ. ಅದರ ಜೊತೆಗೆ ಇದನ್ನು ತಯಾರಿ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ HAL ಸಂಪೂರ್ಣವಾಗಿ ತಯಾರಿಯನ್ನು ಮಾಡಿಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.